ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದು ನೋಡಿ, ಬಿಗ್ ಮಾರ್ಕೆಟಿಂದ ಬರಬೇಕಾದ್ರೆ ಬಿಗ್ ಮಾರ್ಕೆಟ್ ಮುಂದೆನೇ ಈ ಮಶ್ರೂಮ್ ಎಲ್ಲ ಮಾರೋದು. ಅಲ್ಲಿ ತೊಗೊಬಂದಿದ್ದೆ. ತಂದಮೇಲೆ ಅದು ಪಲಾವ್ ಮಾಡಿರಲಿಲ್ಲ, ಅದಕ್ಕೆ ಅದ್ರದ್ದು ಪಲಾವ್ ಮಾಡೋಣ. ಅದು ಗ್ರೇವಿ ಎಲ್ಲ ಅಷ್ಟೊಂದೇನು ಇಷ್ಟ ಆಗಲ್ಲ, ನನಗೂ ಇಷ್ಟ ಆಗಲ್ಲ, ಕೌಶಿಗೂ ಇಷ್ಟ ಆಗಲ್ಲ. ಪಲಾವ್ ಆದರೆ ಸ್ವಲ್ಪ ಇಷ್ಟ ಆಗುತ್ತೆ, ಅವನಿಗೂ ಇಷ್ಟ. ಮಮ್ಮಂಗೆ ಇಷ್ಟ ಇಲ್ಲ ಬಿಡಿ ಯಾವುದೇ ಪಲಾವು, ನಮಗಿಷ್ಟ ಅಂತೇಳಿ ನಾನಿಲ್ಲಿ ಮಶ್ರೂಮ್ ಪಲಾವ್ನ ಮಾಡಿದ್ದೀನಿ. ಟೈಮ್ ಬಂದು 10 o'clock. ಇವಾಗ ತಿಂಡಿ ತಿನ್ನೋದಕ್ಕೆ ಅಂತೇಳಿ ಬಂದಿದ್ದೀನಿ. ಹಾಗೆ ನಾನು ತೋರಿಸ್ತೀನಿ. ಇದರಲ್ಲಿ ಮೆಂತ್ಯ ಹಾಕಿದ್ದೀನಿ, ನಿಮಗೆ ಕಾಣಿಸ್ತಾ ಇದೆ ಏನೋ ಗೊತ್ತಿಲ್ಲ, ಇಲ್ಲಿ ನೋಡಿ. ಇದು ಬಂದು ಮೆಂತ್ಯ, ತುಂಬ ಏನು ಹಾಕಿಲ್ಲ, ನಿಮಗೆ ಕಾಣಿಸ್ತಾ ಇದೆ ಅನ್ಕೋತೀನಿ ಸಣ್ಣ ಸಣ್ಣದಾಗಿ. ಇದೆಲ್ಲ ಮೆಂತ್ಯ. ನೀವು ಮಶ್ರೂಮ್ ಪಲಾವ್ ಇದು ನೋಡಿ, ಸಣ್ಣ ಸಣ್ಣದಾಗಿ ಈ ಥರ ಕಾಣಿಸ್ತಾ ಇದೆಯಲ್ಲ, ಅದೆಲ್ಲ ಕೂಡ ಮೆಂತ್ಯ. ನೀವು ಏನಾದರೂ ಮೆಂತ್ಯ ಸೊಪ್ಪನ್ನ ಯೂಸ್ ಮಾಡ್ತೀನಿ ಅಂದರೆ ಈ ಮೆಂತ್ಯ ಕಾಳು ಇದೆಯಲ್ಲ, ಅಂದರೆ ಮೊಳಕೆ ಕಟ್ಟಿರುವಂಥ ಮೆಂತ್ಯ ಕಾಳು ಇದೆಯಲ್ಲ, ಅದನ್ನು ಮಾತ್ರ ಹಾಕಕ್ಕೆ ಹೋಗಬೇಡಿ. ಯಾಕೆಂದರೆ ಮೆಂತ್ಯ ಸೊಪ್ಪು ಮತ್ತು ಮೆಂತ್ಯ ಕಾಳು ಎರಡೂ ಹಾಕ್ದಾಗ ಏನಾಗ್ಬಿಡುತ್ತೆ ಅಂದರೆ ಶುಗರ್ ಇರುತ್ತಲ್ಲ, ಶುಗರು ಲೋ ಆಗಿಬಿಡುತ್ತೆ, ಅಂದರೆ ಫುಲ್ಲು ಲೋ ಆಗಿಬಿಡುತ್ತೆ. ಅಂದರೆ ಮೆಂತ್ಯನೂ ಶುಗರ್ಗೆ ಒಳ್ಳೆಯದು. ಮೆಂತ್ಯ ಕಾಳಿಂದು ಈ ಮೊಳಕೆ ಕಾಳೇನಿದೆ ಇದು ಕೂಡ ಶುಗರ್ಗೆ ಒಳ್ಳೆಯದು. ನಾವು ಎರಡೂ ಹಾಕ್ದಾಗ ಏನಾಗ್ಬಿಡುತ್ತೆ, ನಮ್ಮ ಬಾಡಿಯಲ್ಲಿರುವಂಥ, ನಮ್ಮ ತಿಂದಾದಮೇಲೆ ನಮ್ಮ ಬಾಡಿಯಲ್ಲಿರುವಂಥ ಶುಗರ್ ಏನಾಗ್ಬಿಡುತ್ತೆ, ಲೋ ಆಗಿಬಿಡುತ್ತೆ. ಆವಾಗ ತಲೆ ಸುತ್ತೋದು ಆ ಥರದ್ದೆಲ್ಲ ಆಗ್ತಾ ಇರುತ್ತೆ. ಅದರಿಂದ ಎರಡರಲ್ಲಿ ಒಂದನ್ನು ಚಾಯ್ಸ್ ಮಾಡಿ. ಒಂದು ಮೆಂತ್ಯ ಮೊಳಕೆ ಕಾಳು ಹಾಕಿ, ಇಲ್ಲಾಂದರೆ ಮೆಂತ್ಯ ಸೊಪ್ಪು ಹಾಕಿ. ನಾನು ಮೆಂತ್ಯ ಸೊಪ್ಪನ್ನ ಯಾವಾಗಲೂ ಯೂಸ್ ಮಾಡಲ್ಲ, ಇದ್ದರೆ ಯೂಸ್ ಮಾಡ್ತೀನಿ. ಇರಲ್ವಲ್ಲ ಅಂಥ ಟೈಮಿಗೆ ಈ ಥರ ಮೆಂತ್ಯ ಕಾಳನ್ನು ಮೊಳಕೆ ಕಟ್ಬಿಟ್ಟು ಈ ರೀತಿಯಾಗಿ ಯೂಸ್ ಮಾಡಿಕೊಂಡ್ರೆ ಏನಂದರೆ ಅದು ಗೊತ್ತಾಗಲ್ಲ, ನಾವು ಮೆಂತ್ಯ ಕಾಳನ್ನ ಮೊಳಕೆ ಕಟ್ಟಿ ತಿಂತಾಯಿದ್ದೀವಿ ಅಂತ ಗೊತ್ತಾಗಲ್ಲ. ಯಾಕೆ ಅಂದರೆ ಅದು ಕಹಿ ಅನ್ನೋದೇ ಗೊತ್ತಾಗಲ್ಲ. ಈಗ ಮೆಂತ್ಯ ಸೊಪ್ಪು ಹಾಕಿದ್ರೆ ನಮಗೆ ಕಹಿ ಅನಿಸುತ್ತಾ? ಅನಿಸಲ್ಲ. ಅದೇ ಥರನೇ ಇದೂ ಕಹಿ ಸ್ವಲ್ಪನೂ ಕೂಡ ಬರೋದಿಲ್ಲ. ನೀವು ಯಾವುದಾದ್ರೂ ಪಲಾವ್ ಇರ್ಬೋದು, ಅದಕ್ಕೆಲ್ಲ ಕೂಡ ಯೂಸ್ ಮಾಡ್ಕೋಬೋದು. ನಾನು ಸ್ವಲ್ಪ ಇವತ್ತೇನು ಮಾಡಿಬಿಟ್ಟಿದ್ದೀನಿ ಅಂದರೆ ಖಾರ ಮಾಡಿಬಿಟ್ಟಿದ್ದೀನಿ. ಒಂದೊಂದು ಹಸಿಮೆಣ್ಸಿನ್ಕಾಯಿ ಫುಲ್ಲು ಖಾರ ಇರುತ್ತೆ, ಒಂದೊಂದು ಖಾರನೇ ಇರೋದಿಲ್ಲ. ನಾನು 4 ಅಥವಾ 5 ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ತೀನಿ. ಆದರೆ ಏನಂದರೆ ಖಾರ ಇರಲ್ವಲ್ಲ ಅಂಥೇಳಿ 5 ಹಸಿಮೆಣ್ಸಿನ್ಕಾಯಿನ ಯೂಸ್ ಮಾಡಿರೋದು. ನೋಡಿದರೆ ಫುಲ್ಲು ಖಾರ ಆಗಿದೆ ಅಂತ. ನಾನು ಇನ್ನೂ ಟೇಸ್ಟ್ ಮಾಡಿಲ್ಲ. ಆದರೆ ಕೌಶಿ ಏನು ಹೇಳಿದಂದರೆ, ಅವನು ಖಾರ ಅಂತ ಹೇಳ್ತಾಯಿಲ್ಲಮ್ಮ, ಫುಲ್ ಮಸಾಲೆ ಅನಿಸ್ತಾ ಇದೆ ಅಂತ. ನನಗೆ ಸಿಟ್ಟು ಬಂದ್ಬಿಡ್ತು. ಏನು ಮಸಾಲೆ ಹಾಕಿದ್ದೀನಿ, ಈರುಳ್ಳಿ ಹಾಕ್ಬಾರ್ದ, ಟೊಮೆಟೊ ಹಾಕ್ಬಾರ್ದ, ಬಟಾಣಿ ಹಾಕ್ಬಾರ್ದ, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಾರ್ದು, ಹಾಗೆ ಹೇಗೆ ಅಂತ ಫುಲ್ ಸ್ಟಾರ್ಟ್ ಮಾಡಿಬಿಟ್ಟೆ. ಅದೆಲ್ಲ ಹಾಕ್ತೆ ಹೇಗೆ ಪಲಾವ್ ಮಾಡೋಕ್ಕಾಗುತ್ತೆ? ಬರೀ ನೀರಿಗೆ ಅಕ್ಕಿ, ಉಪ್ಪು, ಮಶ್ರೂಮ್ ಹಾಕ್ಬಿಟ್ಟು ಇನ್ಮೇಲೆ ಪಲಾವ್ ಮಾಡ್ತೀನಿ ಬಿಡು, ಹಾಗೆ ಹೇಗೆ ಅಂತ ಸಖತ್ ಕೋಪ ಬಂದುಬಿಡ್ತು. ಆಮೇಲೆ ಇವಾಗ ಮಮ್ಮ ಆಫೀಸ್ಗೆ ಹೋಗ್ಬೇಕಾದ್ರೆ ತಿಂದ್ರಲ್ಲ, ಅವಾಗ ಹೇಳ್ತಿದ್ದಾರೆ ಖಾರ ಆಗಿದೆ ಅಂತ. ಆವಾಗ ನಾನು ಖಾರ ಅಂತ ಹೇಳ್ಬೇಕಲ್ವ, ಮಸಾಲೆ ಅಂದ್ಬಿಟ್ಟು ಸಿಟ್ಟು ಬರಲ್ವ ನನಗೆ. ಅವನು ಹಂಗೆ, ಇವರು ಹಂಗೆ, ಯಾವಾಗಲೂ ಅಷ್ಟೇ ಮಸಾಲೆ ಮಸಾಲೆ ಮಸಾಲೆ. ಮೊನ್ನೆನೂ ಸಂಡೇನೂ ಅಷ್ಟೇ, ಎಲ್ಲರೂ ಸಾಂಬಾರು ಪುಡಿನ ಜಾಸ್ತಿ ಯೂಸ್ ಮಾಡ್ತಾರೆ, ನೀನು ಮಟನ್ ಪುಡಿನೇ ಜಾಸ್ತಿ ಯೂಸ್ ಮಾಡ್ತೀಯ ಅಂತ ನನಗೆ ಬೈತಿದ್ದಾರೆ. ನಾನು ವಾರದಲ್ಲಿ ಒಂದೇ ದಿನ, ಸಂಡೇ ಅಥವಾ ಸ್ಯಾಟರ್ಡೇನೇ ಜಾಸ್ತಿ ಚಿಕನ್ ಸಾಂಬಾರು ಈ ಥರದ್ದೆಲ್ಲ ಮಾಡೋದು. ಆವತ್ತು ನಾನು ಮಟನ್ ಪುಡಿನ ಯೂಸ್ ಮಾಡೋದು. ಪ್ರತಿಯೊಂದಕ್ಕೂ ನಾವು ಪಲ್ಯ ಈ ಥರದ್ದೆಲ್ಲ ಮಾಡಿದ್ರು ಸಾಂಬಾರು ಪುಡಿನ ಜಾಸ್ತಿ ಯೂಸ್ ಮಾಡೋದು. ಮತ್ತು ಬೇಳೆ ಸಾಂಬಾರು ಮಾಡಿದ್ರು ಬೇಳೆ ಸಾಂಬಾರು ಪುಡಿನೇ ಯೂಸ್ ಮಾಡೋದು. ಇವರೇ ಮಸಾಲೆ ಅಂದರೆ ಮಟನ್ ಮಸಾಲೆನ ಜಾಸ್ತಿ ಯೂಸ್ ಮಾಡ್ತೀಯ, ಹಾಗೆ ನಾನು ವಾರದಲ್ಲಿ ಒಂದೇ ದಿನ ಯೂಸ್ ಮಾಡೋದು, ಅದನ್ನು ಇನ್ಮೇಲೆ ಯೂಸ್ ಮಾಡಲ್ಲ ಬಿಡಿ, ಮಟನ್ ಸಾಂಬಾರ್ಗೂ ಸಾಂಬಾರು ಪುಡಿ ಹಾಕ್ಬಿಟ್ಟು ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ. ಓಕೆ, ಇವಾಗ ನಾವು ತಿಂಡಿ ತಿನ್ನಬೇಕು. ನಾನು ತಿಂತೀನಿ ರೀ, ಗೊತ್ತಾಗುತ್ತೆ ಇವಾಗ. ಹೌದು, ಸ್ವಲ್ಪ ಖಾರ ಇದೆ. ನಮ್ಮ ಮನೇಲಿ ಯಾವಾಗಲೂ ಸ್ವಲ್ಪ ಖಾರ ಕಡಿಮೆನೇ ಮಾಡೋದು. ನಾನು ಹಸಿಮೆಣ್ಸಿನ್ಕಾಯಿನ ನೋಡಿದೆ,
ಹಾಕಿದ್ದೀನಿ ಅಷ್ಟೇ. ಏನಿಲ್ಲ, ಇದಕ್ಕೆ ಸ್ವಲ್ಪ ಮೊಸರು ಹಾಕ್ಕೊಂಡ್ರೆ ಖಾರ ಕಡಿಮೆ ಆಗುತ್ತೆ ಅಷ್ಟೆ. ಹಾಗೆ ಇನ್ನೊಂದು, ಮಶ್ರೂಮ್ನ ತುಂಬ ಜನ ತಿನ್ನಲ್ಲ, ಯಾಕೆಂದರೆ ಅದು ನಾನ್ ವೆಜಿಟೇರಿಯನ್ ಅಂತ ಅಂದ್ಕೊಬಿಟ್ಟಿದ್ದಾರೆ. ಇದು ಒಂದೊಂದ್ಸರಿ ಏನಂದರೆ ಮಾಂಸ ಥರ ಫೀಲ್ ಆಗುತ್ತೆ, ನಾವು ತಿಂದ್ರೂ ಅಷ್ಟೇ ನಾನ್ ವೆಜ್ ಥರನೇ ಫೀಲ್ ಆಗುತ್ತೆ. ಅದಕ್ಕೆ ತುಂಬ ಜನ ನಾನ್ ವೆಜ್ ಅಂತ ತಿನ್ನಕ್ಕೆ ಹೋಗಲ್ಲ. ಇದು ನಾನ್ ವೆಜ್ ಅಲ್ಲ, ವೆಜ್ಜೇ. ನಾವೆಲ್ಲ ತಿಂತೀವಿ, ಯಾಕೆಂದರೆ ನಾವು ನಾನ್ ವೆಜ್ಜೇ ತಿಂತೀವಿ, ಇದನ್ನು ತಿನ್ನಲ್ವ. ಓಕೆ, ಇವತ್ತು ಬೆಳಿಗ್ಗೆ ನಾನು 8:15 ಹೋಗಿ ಕೂತ್ಕೊಂಡಿದ್ದು. 8:15 ಹೋಗಿ ಕೂತ್ಕೊಂಡಿದ್ದವಳು 9:20 ಒಳಗಡೆಗೆ ಬಂದಿದ್ದೀನಿ. ಏನಕ್ಕೆ ಅಂದರೆ ಅಷ್ಟೊತ್ತಿಗೆ ಏನಕ್ಕೆ ಹೋಗಿ ಕೂತ್ಕೊಂಡಿದೆ ಅಂತ ತೋರಿಸ್ತೀನಿ ನೋಡಿ. 1 ಅವರು ಟೈಮ್ ತೊಗೊಂಡಿದ್ದೀನಿ ಅಕ್ಕಿ ಕ್ಲೀನ್ ಮಾಡೋದಕ್ಕೆ. ಇಲ್ಲಿ ನೋಡುವಾಗ ನಿಮಗೆ ಅಂದರೆ ಇವಾಗ ಕ್ಲೀನ್ ಮಾಡಿದ್ದೀನಿ ಬಿಡಿ. ಕ್ಲೀನ್ ಮಾಡೋದಕ್ಕಿಂತ ಮೊದಲು ಇಲ್ಲೆಲ್ಲ ತುಂಬ ಹುಳ ಇರ್ತಿತ್ತು. ಮೇಲೆ ಈ ಪಟ್ಟಿಯೆಲ್ಲ ಏನಿದೆ ಇದ್ರ ಮೇಲೆಲ್ಲ ಕಪ್ಪು ಹುಳ ಮತ್ತು ಬಿಳಿ ಹುಳ ಎರಡೂ ಕಾಣಿಸ್ತಾ ಇತ್ತು. ಕ್ಲೀನ್ ಮಾಡೋಕ್ಕೆ ಕೂತಿದ್ದೀನಿ, ಅಷ್ಟೊಂದೇನು ಹುಳ ಇಲ್ಲ, ಎಲ್ಲೋ ಒಂದೊಂದಿದೆ ನೋಡಿ. ಇಲ್ಲಿ ಇದು ಸತ್ತೇ ಹೋಗಿದೆ ಆಯಿತಾ. ಆ ಥರ ತುಂಬ ಇತ್ತು. ಹೀಗೆ ತೆಗೆದು ನೋಡಬೇಕಾದ್ರೆ, ಕ್ಲೀನ್ ಮಾಡೋಕ್ಕೆ ಕೂರಬೇಕಾದ್ರೆ ಅಂದರೆ ಕ್ಲೀನ್ ಮಾಡ್ತಾಯಿದ್ದೀನಿ, ಅಷ್ಟೊಂದು ಹುಳನೇ ಕಾಣಿಸ್ತಾ ಇಲ್ಲ. ನಾನು ಇಲ್ಲಿ ಮೇಲೆ ಇರೋದು ನೋಡಿ ತುಂಬ ಹುಳ ಆಗಿಬಿಟ್ಟಿದೆ ಅಂತ ಅಂದ್ಕೊಂಡಿದ್ದೆ. ಅಷ್ಟೊಂದೇನು ಹುಳ ಆಗಿಲ್ಲ. ಓಕೆ, ಎಲ್ಲ ಒಂದೊಂದು ಹುಳ ಇದ್ದಿದ್ದು. ಇವಾಗ ಕ್ಲೀನ್ ಮಾಡಿಬಿಟ್ಟು ನಾನು ಇಂಕ್ ಪೌಡರ್ನ ಸ್ವಲ್ಪ ಅಕ್ಕಿ ಹಾಕೋದು, ಇಂಕ್ ಪೌಡರ್ ಹಾಕೋದು, ಮತ್ತು ಸ್ವಲ್ಪ ಅಕ್ಕಿನ ಕ್ಲೀನ್ ಮಾಡಿ ಹಾಕೋದು, ಮತ್ತು ಇಂಕ್ ಪೌಡರ್ ಹಾಕೋದು, ಈ ಥರ ಮಾಡಿ ಇವಾಗ ಫುಲ್ಲು ಕ್ಲೀನ್ ಮಾಡಿ ಹಾಕಿದ್ದೀನಿ. ಮೇಲೂ ಕೂಡ ಅಷ್ಟೇ ಇಂಕ್ ಪೌಡರ್ನ ಹಾಕಿದ್ದೀನಿ. ಇಂಕ್ ಪೌಡರ್ ಹಾಕಿದ್ರೆ ಹುಳ ಆಗೋದಿಲ್ಲ ಅಂಥೇಳಿ ನಮ್ಮ ಒಂದು ಫ್ಯಾಮಿಲಿಗೆ, ಅಂದರೆ ನಮ್ಮ ಏನಿದೆ ಸ್ಮಾಲ್ ಫ್ಯಾಮಿಲಿಗೆ ಇಷ್ಟು ಅಕ್ಕಿ ಇದ್ದರೆ ಸಾಕು. ನೋಡಿ ಕಾಣಿಸ್ತಾ ಇದೆಯಾ? ಇಷ್ಟು ಅಕ್ಕಿ ಇದ್ದರೆ 1 ಟೈಮಿಗೆ ಮುದ್ದೆ ತಿಂದ್ಬಿಟ್ಟು ಮೇಲೆ ಸ್ವಲ್ಪ ಅನ್ನ ಹಾಕಿಸ್ಕೊಳ್ತಾರೆ ಅಷ್ಟೇ. ಇಷ್ಟಿದ್ದರೆ ಇಷ್ಟೇ ಹಾಕೋದು ನಾನು ಅಕ್ಕಿ 1 ಟೈಮಿಗೆ. ಇದು ಏಕೆಂದರೆ ನಮಗೆ ಅಕ್ಕಿ ಜಾಸ್ತಿ ಯೂಸ್ ಮಾಡಲ್ಲ. ಮುದ್ದೆ ಅಂದರೆ ರಾಗಿ ಹಿಟ್ಟಿದೆಯಲ್ಲ, ಅದು ಸ್ವಲ್ಪ ಜಾಸ್ತಿ ಯೂಸ್ ಆಗುತ್ತೆ, ಇದು ಅಷ್ಟು ಯೂಸ್ ಆಗೋದಿಲ್ಲ. ಹಾಗೆ ಇದನ್ನು ಕಟ್ ಮಾಡಿ, ಮನಿ ಪ್ಲ್ಯಾಂಟ್ ಇದು ಒಂದೇ ಒಂದು ಕಡ್ಡಿ ಹಾಕಿದ್ದೆ. ಇಲ್ಲಿ ನೋಡ್ತಾ ಇರ್ಬೋದು, ಒಂದು ನಿಮಿಷ ತೋರಿಸ್ತೀನಿ. ಇದು ಒಂದು ಕಡ್ಡಿ ಹಾಕಿದ್ದೆ, ಅದು ಈ ಥರ ಬಾಟಲ್ನ ಕಟ್ ಮಾಡಿಬಿಟ್ಟು ಇವಾಗ ಇದನ್ನು ಬೇರೆ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದನ್ನೆಲ್ಲ ಕಟ್ ಮಾಡಿ ಮತ್ತೆ ಒಂದು ಬೇರೆ ಡಬ್ಬದಲ್ಲಿ ಹಾಕಿ ಇಡಬೇಕು ಅಂತ ಇದೆ ಪ್ಲ್ಯಾನು. ಇದು ಮಾತ್ರ ಹಾಗೇ ಇದೆ, ನನ್ನ ಇಟ್ಟಾಗೆ ಹೇಗಿತ್ತು ಹಾಗೇ ಇದೆ. 2 ಕಡ್ಡಿ ಇಟ್ಟಿದ್ದೆ, 1 ಕಡ್ಡಿ ಮಾತ್ರ ಹಾಗೇ ಇದೆ. ಇದು ಮಾತ್ರ ಚೆನ್ನಾಗಿ ಬಂದಿದೆ ನೋಡಿ. ಒಂದೊಂದು ಚೆನ್ನಾಗಿ ಬರುತ್ತೆ, ಒಂದೊಂದು ಸರಿನೇ ಬರಲ್ಲ. ಓಕೆ, ಅದಕ್ಕೆ ನಾನೇನು ಮಾಡಿದೆ, ಇದನ್ನು TV ಸ್ಟ್ಯಾಂಡ್ ಮೇಲೆ ಇಟ್ಟಿದ್ದೆ. ಹೀಗೆ ಮಾಡಿಬಿಟ್ಟು ಇಟ್ಟಿದ್ದೆ. ಅದಕ್ಕೆ ಕೆಳಗಡೆ ಎತ್ಕೊಬಂದಿದ್ದೀನಿ. ನಾನಿವಾಗ ಟೆರೆಸ್ ಮೇಲೆ ಬಂದಿದ್ದೀನಿ. ಎಷ್ಟು ಬಿಸಿಲಿದೆ ಅಂದರೆ ಇವತ್ತು ತುಂಬ ಬಿಸಿಲಿದೆ, ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ. ಈ ಕಡೆ ನೆರಳು, ಈ ಕಡೆ ಬಿಸಿಲು ಎರಡೂ ಇದೆ. ನಾನು ನೆರಳಲ್ಲಿ ಕೂತ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬ ಬಿಸಿಲಿದೆ. ಏನೋ ಒಂಥರ ಖುಷಿನೂ ಕೂಡ ಆಗ್ತಾಯಿದೆ ಬಿಸಿಲಿರೋದ್ರಿಂದ. ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಕೂರೋಣ ಅಂದ್ಕೊಂಡು ಬಂದಿದ್ದೀನಿ. ಹಾಗೆ 1-2 ರೌಂಡ್ ಹಾಕ್ಕೊಂಡು ಇಲ್ಲೇ ಸುಮ್ಮನೆ ಆಮೇಲೆ ಒಳಗಡೆ ಹೋಗೋಣ ಅಂಥೇಳಿ. ಅಲ್ಲಿ ಕೊಬ್ಬರಿ ಎಲ್ಲ ಸುಲಿದಿದ್ವಲ್ಲ, ಕಾಯೆಲ್ಲ ಅಲ್ಲೇ ಇದೆ. ಕಾಯಲ್ಲ, ಅದು ಸಿಪ್ಪೆ, ಅದನ್ನೆಲ್ಲ ಕೆಳಗಡೆ ಬೀಸಾಕಬೇಕು. ಅದನ್ನೆಲ್ಲ ಯಾರು ಬಂದು ತೊಗೊಂಡೋಗಿ ಅಂದರೆ ಯಾರೂ ತೊಗೊಂಡೋಗಲ್ಲ, ಯಾರು ಈಗ ಅದನ್ನು ಯೂಸೇ ಮಾಡಲ್ಲ. ಕೆಳಗಡೆ ಬೀಸಾಕಿರ್ತೀನಿ, ಯಾರಾದ್ರು ಬಂದು ತೊಗೊಂಡೋದ್ರೆ ತೊಗೊಂಡೋಗಲಿ. ಓಕೆ, ನೋಡಿ ಎಷ್ಟು ಬಿಸಿಲು ಬರ್ತಾಯಿದೆ. ಗಮ್ಮ ಬೆಕ್ಕೆಲ್ಲ ಬಂದಿದೆಯೇನೋ ಗೊತ್ತಿಲ್ಲ, ಪಕ್ಕದ ಮನೇಲಿದೆ.
ಅವ್ರು ಹೇಳಿದ್ರು ಇಲ್ಲಿ ಬಂದು ಒಂದಿನ ಅಮ್ಮ 4 ಮರಿನೂ ಕರ್ಕೊಬಂದುಬಿಟ್ಟಿತ್ತು, ಆವತ್ತಿಂದ ಇಲ್ಲೇ ಇದೆ ಅಂತ ಹೇಳಿದ್ರು. ಅದಾದಮೇಲೆ ಯಾವಾಗಲಾದ್ರೂ ಒಂದ್ಸರಿ ಬರುತ್ತೆ ಹೋಗುತ್ತೆ ಅಷ್ಟೆ. ಓಕೆ, ಈ ಬೆಡ್ಶೀಟು ಇದೆಲ್ಲ ಬಟ್ಟೆಗಳೇನಿದೆ ಅದೆಲ್ಲ ಒಂಥರ ಹಸಿ ಥರ ಇತ್ತು. ಈ ಥರ ಬಿಸಿಲಿದ್ರೆ ಇಲ್ಲೇ ಒಣಗೋಗುತ್ತೆ ನೋಡಿ, ಫುಲ್ಲು ಒಣಗಿದೆ. ಇದಕ್ಕೆ ಇವಾಗೇನು ಇದನ್ನು ಬಿಸಿಲಲ್ಲಿ ಹಾಕಬೇಕು ಅಂತ ಏನಿಲ್ಲ. ಇವಾಗ ಇಲ್ಲಿಂದ ಹೋಗ್ಬೇಕಾದ್ರೆ ಕೆಳಗಡೆ ಅವಾಗ ಇದನ್ನೆಲ್ಲ ಎತ್ಕೊಂಡೋಗಿ ಮಡಚಿ ಇಟ್ಬಿಡ್ತೀನಿ. ಏಕೆಂದರೆ ಮತ್ತೆ ನಾಳೆನೂ ಮೋಡ ಥರ ಆದರೂ ಆಗ್ಬೋದು. ನಿನ್ನೆ ಹೇಗಿತ್ತು ಅಂದರೆ ಫುಲ್ಲು ಮೋಡ, ಸ್ವಲ್ಪನೂ ಕೂಡ ಬಿಸಿಲಿರಲಿಲ್ಲ, ಆ ಥರ ಇತ್ತು. ಇವತ್ತಂತೂ ಚೆನ್ನಾಗಿ ಬಿಸಿಲು ಉಳಿತಾ ಇದೆ. ಗುಮೋ ಆಯ್ ಕಾಂಚು ಇಲ್ಲ ಅನ್ಸುತ್ತೆ. ಓಕೆ, ನಾನು ಹಾಕಿರುವಂಥ ವಿಡಿಯೋ 1 ವಾರದ ಹಿಂದಿನ ವಿಡಿಯೋ. ಇಲ್ಲಿ ಹಾಗೆ ಬಿಸಿಲಿದೆ ಅಂದ್ಬಿಟ್ಟು ಕುತ್ಕೊಂಡಿದ್ದೆ, ಹಾಗೆ ನೋಡ್ತಾಯಿದ್ರೆ ಮೇಲೆ ಏನಂದರೆ ಏನು ಹೇಳ್ತಾರೆ, ವಿಮಾನ, ಏರೋಪ್ಲೇನ್ ಹೋಗ್ತಾ ಇತ್ತಾ, ಅದನ್ನು ವೀಡಿಯೋ ಮಾಡ್ತಾ ಇದ್ದೀನಿ. ತುಂಬ ನೋಡಿ ಯಾವ ಥರ ಅಂದರೆ ಇಲ್ಲಿಗೆ ನಮಗೆ ಕಾಣಿಸ್ಬೇಕಾದ್ರೆ ಹೆಲಿಕಾಪ್ಟರ್ ಥರ ಕಾಣಿಸ್ತಾ ಇದೆ, ಆದರೆ ಅದು ವಿಮಾನ. ಹಾಗೆ ನಾವು ಚಿಕ್ಕವರಿದ್ದಾಗಲೂ ಅಷ್ಟೇ ಈ ಥರದ್ದು ವಿಮಾನ ಈ ಥರದ್ದೆಲ್ಲ ಸೌಂಡ್ ಏನಾದರೂ ಆದರೆ ನಾವು ಮನೆ ಒಳಗಡೆ ಇರೋರು, ಅಂದರೆ ಚಿಕ್ಕ ಮಕ್ಕಳಲ್ವ, ಈ ವಿಮಾನ ಅಂದರೆ ಏನೋ ಒಂಥರ ಖುಷಿ. ಏನು ಮಾಡೋದು, ಮನೆ ಒಳಗಡೆ ಇದ್ದರೆ ಏನಾದರೂ ಅದ್ರದ್ದು ಸೌಂಡ್ ಆಗುತ್ತೆ ನೋಡಿ, ಅದು ಹೋಗ್ಬೇಕಾದ್ರೆ ಆವಾಗ ಏನು ಮಾಡೋದು ಅಂದರೆ ಮನೆ ಒಳಗಡೆಯಿಂದ ಬಂದು ಅದನ್ನು ನಿಂತ್ಕೊಂಡು, ಅದು ಕಾಣಿಸಬಾರ್ದು, ಎಲ್ಲಿ ತನಕ ಕಾಣಿಸುತ್ತೆ ಅಲ್ಲಿ ತನಕ ನಿಂತ್ಕೊಂಡು ನೋಡ್ತಾನೆ ಇರೋದು. ಅಲ್ಲಿ ಏರೋಪ್ಲೇನ್ ಹೋಗ್ತಾ ಇದೆ ಅಂತೇಳಿ ನೋಡ್ತಾ ಇದ್ವಿ. ಆವಾಗ ನನಗೆ ಅಲ್ಲಿ ಟೆರೆಸ್ ಮೇಲೆ ಕುತ್ಕೊಂಡಿದ್ನಲ್ಲ, ಆ ಟೈಮಲ್ಲಿ ನನಗೂ ಕೂಡ ನೆನಪಾಗ್ತಾಯಿತ್ತು, ನಾವು ಚಿಕ್ಕವರಿದ್ದಾಗ ಈ ಥರ ಮಾಡ್ತಾಯಿದ್ವಿ ಅಂತೇಳಿ. ಹಾಗೆ ಅದೆಲ್ಲ ನೋಡಿಕೊಂಡು ಅದು ಹೋಯ್ತು. ಅದಾದಮೇಲೆ ಕೆಳಗಡೆ ಬಂದುಬಿಟ್ಟು ಹಾಗೆ ಈ ಪಾಟ್ ಇತ್ತು ಒಂದು, ಅದನ್ನು ಇಲ್ಲಿ ಮನಿ ಪ್ಲ್ಯಾಂಟ್ನೆಲ್ಲ ಕಟ್ ಮಾಡಿಬಿಟ್ಟು ಅದರಲ್ಲಿ ಫಿಕ್ಸ್ ಮಾಡಿ, ಫಿಕ್ಸ್ ಅಂದರೆ ಅದರಲ್ಲಿ ಹಾಕಿ ಅದನ್ನು ತೊಗೊಂಡೋಗ್ಬಿಟ್ಟು ಟೆರೆಸ್ ಮೇಲೆ ಇಡೋಣ ಅಂತ ಪ್ಲ್ಯಾನಿಗೆ. ಅಂದರೆ ಕಸ ಗುಡಿಸಿ ಮನೆಯೆಲ್ಲ ಒರೆಸಿದ್ದೆ, ಕೆಲಸ ಎಲ್ಲ ಮುಗ್ದಿತ್ತು. ಇವಾಗ ಗಲೀಜಾಗುತ್ತೆ ಅಂದ್ಬಿಟ್ಟು ಒಂದು ಪೇಪರ್ ಹಾಕ್ಕೊಂಡಿದ್ದೀನಿ. ಪೇಪರ್ ಮೇಲೆ ಮಣ್ಣು ಹಾಕ್ಕೊಂಡು ನೀಟಾಗಿ ಅದನ್ನು ಇಡೋಣ. ಸ್ವಲ್ಪ ದಿನ ಟೆರೆಸ್ ಮೇಲೆ ಇಟ್ಟರೆ ಏನಾಗುತ್ತೆ ಅಂದರೆ ನೀಟಾಗಿ ಒಂದೊಂದು ಎಲೆಗಳು ಏನಾಗುತ್ತೆ ಅಂದರೆ ಕೊಳ್ತೋಗ್ಬಿಡುತ್ತೆ, ಒಂದೊಂದು ಚೆನ್ನಾಗಿ ಬರುತ್ತೆ. ಆ ಥರ ಸ್ವಲ್ಪ ದಿನ ಬಿಸಿಲಲ್ಲಿ ಇದ್ದರೆ ಏನಾಗುತ್ತೆ ಅಂದರೆ ಗಿಡಗಳು ಚೆನ್ನಾಗಿ ಬರುತ್ತೆ. ಅದರಿಂದ ನಾನು ಸ್ವಲ್ಪ ದಿನ ಟೆರೆಸ್ ಮೇಲೆ ಇಟ್ಬಿಟ್ಟು ಚೆನ್ನಾಗಿ ಆದಮೇಲೆ ಆಮೇಲೆ ತಂದು ಮನೇಲಿ ಇಡೋಣ ಅಂತ ಪ್ಲ್ಯಾನ್ ಇದೆ. ಕೆಲಸ ಎಲ್ಲ ಮುಗೀತು. ಇವಾಗ ಕಂಫರ್ಟ್ನ ಈ ಥರ ಸ್ಪ್ರೇ ಬಾಟಲಲ್ಲಿ ಹಾಕಿ ರೂಮ್ ಸ್ಪ್ರೇ ಮಾಡಿದೆ ನೋಡಿ, ಅದು ಖಾಲಿ ಆಗಿಬಿಟ್ಟಿದೆ ನೋಡಿ, ಇಷ್ಟಿರೋದು. ಅದಕ್ಕೆ ಇವಾಗ ಇನ್ನೊಂದು ಸ್ವಲ್ಪ ಮಾಡಿಡೋಣ ಅಂಥೇಳಿ ಬಂದಿದ್ದೀನಿ. ಹಾಗೆ ನನ್ನ ಮಗನಿಗೆ ಈ ಥರದ್ದು ಬೇಡ ಅಂತೆ, ರೂಮ್ ಸ್ಪ್ರೇನೇ ಬೇಕು ಅಂತ ಹೇಳ್ಬಿಟ್ಟು ಮೊನ್ನೆ ಡಿಮಾರ್ಟ್ಗೆ ಹೋಗಿದ್ವಿ ನೋಡಿ, ಅಂಥ ಟೈಮಲ್ಲಿ ತೊಗೊಂಡಿದ್ದಾನೆ ನೋಡಿ. 2 ತೊಗೊಂಡಿರೋದು, ಒಂದಲ್ಲ 2 ರೂಮ್ ಸ್ಪ್ರೇ. ಇದೊಂದು ತೊಗೊಂಡಿದ್ದಾನೆ, ಲಾವೆಂಡರ್ ಮಿಸ್ಟ್ ಅಂತ ಹೇಳಿ. ಮತ್ತು ಇನ್ನೊಂದು, ಇದು ಏನು ಸ್ಮೆಲ್ ಇದೆ ಅಂತ ಗೊತ್ತಿಲ್ಲ, ಸ್ಯಾಂಡಲ್. ಇದು ಚೆನ್ನಾಗಿದೆ. ಅದೇ ಇವೆಲ್ಲ ಏನಂದರೆ ಹಾಕಿದಾಗ ಗಮ್ ಅನ್ನುತ್ತೆ ನಿಜ, ಆದರೆ ಆಮೇಲೆ ಸ್ಮೆಲ್ ಇರಲ್ಲ. ಅದಕ್ಕೆ ನಾನು ಅವನಿಗೆ ಹೇಳ್ತಾನೆ ಇದ್ದೆ, ಇದು ನೋಡು ಎಷ್ಟು ಸ್ಮೆಲ್ ಇರುತ್ತೆ, ಇಡೀ ದಿನ ಸ್ಮೆಲ್ ಇರುತ್ತೆ, ಇದು ಹಾಕಿ ಒಂದು 10 ನಿಮಿಷ ಅಷ್ಟೇ ಸ್ಮೆಲ್ ಇರುತ್ತೆ, ಬೇಡ ಅಂದ್ರೂ ಇಲ್ಲ ಅಪ್ಪ ಮಗ ಇಬ್ಬರು ಒಂದೇನೆ, ಸ್ವಲ್ಪ ಇರಲಿ ಅಂತೇಳ್ಬಿಟ್ಟು 2 ತೊಗೊಂಡಿದ್ದಾರೆ, ಒಂದಲ್ಲ 2. ಓಕೆ, ನಿಮ್ಮ ದುಡ್ಡಲ್ವಾ, ಏನು ಹೇಳ್ತಾರಲ್ಲ ಗಾದೆ, ಹಾಗೆ ಏನಾದ್ರು ಮಾಡ್ಕೊಳ್ಳಿ ಅಂದ್ಬಿಟ್ಟು ಸರಿ ಆಯಿತು ಅಂದ್ಬಿಟ್ಟು ತೊಗೊಂಡೆ. ಹಾಗೆ ಅವನಿಗೆ ಕಾರ್ಗಳು ಹುಚ್ಚು ಜಾಸ್ತಿ, ಕಾರು, ಒಟ್ಟಲ್ಲಿ ವೆಹಿಕಲ್ ಹುಚ್ಚುಗಳು. ಯಾವ ಥರ ಅಂದರೆ ಮೊದಲು ಎಷ್ಟೊಂದು ಇತ್ತು ಅಂದರೆ ತುಂಬ ಇತ್ತು. ಇವಾಗ ಸ್ವಲ್ಪ ದಿನ ದೊಡ್ಡವನಾಗ್ತಾ ಏನಂದರೆ ಆ ಹುಚ್ಚು ಕಡಿಮೆ ಆಗ್ತಾಯಿದೆ. ವೆಹಿಕಲ್ದು ಎಷ್ಟು ಅಂದರೆ
ಪ್ರತಿ ಸಾರಿ ಹೋದಾಗೂ ಅಥವಾ ಅವ್ರ ಅಪ್ಪ ಎಲ್ಲಾದರೂ ಹೊರಗಡೆ ಹೋದಾಗಲೂ ಅಷ್ಟೇ ಏನಾದರೂ ಒಂದು ವೆಹಿಕಲ್ಲು JCB ಅಂತೆ, ಅದೇನೋ ಇನ್ನೊಂದು ಕ್ರೇನ್ ಅಂತೆ, ಅದಂತೆ ಇದಂತೆ ಏನಾದರೂ ತರ್ತಾನೆ ಇರ್ತಿದ್ರು ಅವನಿಗೆ. ಇತ್ತೀಚೆಗೆ ಸ್ವಲ್ಪ ಕಡಿಮೆ ಮಾಡಿದ್ದಾನೆ. ಆದರೂ ಕೂಡ ಒಂದೊಂದ್ಸರಿ ಬಿಗ್ ಮಾರ್ಕೆಟು ಡಿಮಾರ್ಟಲ್ಲೆಲ್ಲ ಬಂದಾಗ ಏನು ಮಾಡ್ತಾನೆ, ಅಲ್ಲೇನಾದರೂ ಅವನಿಗೆ ಇಷ್ಟ ಆದರೆ ನೋಡಿ ಅದನ್ನು ಇನ್ನೊಂದು ಸರಿ ಹೋದಾಗ ತೊಗೊಬರ್ತಾನೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಈ ಥರದ್ದು ಎಷ್ಟೊಂದು ಇತ್ತು ಅಂದರೆ ತುಂಬ ಇತ್ತು. ಇದು ನೋಡಿ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ. ಇದೆಷ್ಟು ಗೊತ್ತಾ, 150 ಮೇಲೆ ಇದು ರೇಟ್ ಬಂದು. ಈಗ ನಾನು ಬುಕ್ಸ್ ಹತ್ರ ಏನೋ ಕ್ಲೀನ್ ಮಾಡೋಕ್ಕೆ ಅಂತ ಬಂದಿದ್ದನಲ್ಲ ಆವಾಗ ನೋಡಿದ್ದು. ಇಲ್ಲಿ ನೋಡಿ ಇದು ಅಷ್ಟೇ, ಈ ಥರದ್ದು ವೆಹಿಕಲ್ದು ತುಂಬ ವೆರೈಟಿ ಕಾರ್ಗಳು ಮತ್ತು ಬಸ್ಗಳು, ಅದೇನಾಗಿರ್ಬೋದು, ಟ್ಯಾಕ್ಟ್ರೇ ಆಗಿರ್ಬೋದು, ಆದರೆ ತೊಗೋಬೇಕು, ಚೆನ್ನಾಗಿದೆ, ಏನೋ ಡಿಫ್ರೆಂಟ್ ಆಗಿದೆ. ಆಟೋಗಳು ಎಷ್ಟು 2 ಥರ ಆಟೋಗಳೆಲ್ಲ ಇತ್ತು. ಅದನ್ನೆಲ್ಲ ಹೀಗೆ ಆವಾಗ ಚಿಕ್ಕವನಾಗಿದ್ನಲ್ಲ ಆ ಟೈಮಲ್ಲಿ ಆಟ ಆಡ್ಬೇಕಾದ್ರೆ ಸ್ವಲ್ಪ ಹೊಡೆದೋಗೋದು ಆ ಥರದ್ದೆಲ್ಲ ಆದಾಗ ನಾನು ಅಲ್ಲಲ್ಲೇ ಬೀಸಾಕ್ಬಿಡ್ತಿದ್ದೆ. ಇಲ್ಲ ಅಂದಿದ್ರೆ ಎಷ್ಟು ಮೂಟೆ ಕಟ್ಟಿ ಇಡಬೇಕಾಗಿತ್ತೋ ಗೊತ್ತಿಲ್ಲ. ಒಂದು ಅಷ್ಟು ಇತ್ತು ಆಟ ಸಾಮಾನುಗಳು. ಇವಾಗ ಏನಾಗಿದೆ ಅಂದರೆ ನಮ್ಮ ಧನುಗೆ ಅಷ್ಟು ಹುಚ್ಚು ವೆಹಿಕಲ್ದು. ಇವಾಗ ಮೊನ್ನೆ ತೋರಿಸ್ತಾ ಇದ್ದ, ಏನೋ ತೊಗೊಬಂದಿದ್ದೀನಿ ಅಂದ್ಬಿಟ್ಟು ವಿಡಿಯೋ ಕಾಲ್ ಮಾಡಿ ತೋರಿಸೋದು. ಇವಾಗಲೂ ಅಷ್ಟೇ ಅವನು ಪ್ರತಿ ಸರಿ ಏನಾದ್ರು ತೊಗೊಂಡಾಗ್ಲೂ ನಮ್ಮ ಧನು ಫೋನ್ ಮಾಡಿಬಿಟ್ಟು ಅದು ವಿಡಿಯೋ ಕಾಲ್ ಮಾಡಿ, ನೋಡು ಕೌಶಿ ಅಣ್ಣ ಈ ಥರ ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಇರ್ತಾನೆ. ಅದಕ್ಕೆ ನಾನು ಹೇಳ್ತಾ ಇರ್ತೀನಿ, ಕೌಶಿಗೆ ಇಷ್ಟು ವರ್ಷ ಇತ್ತು, ಅದು ಇವಾಗ ಕಡಿಮೆ ಆಗಿಬಿಟ್ಟಿದೆ, ಇವಾಗ ನಿನ್ನ ಸ್ಟಾರ್ಟ್ ಆಗಿಬಿಟ್ಟಿದೆ ಅಂತ ಹೇಳ್ತಾ ಇರ್ತೀನಿ. ಅವನಿಗೂ ಅಷ್ಟೇ ಆಟ ಸಾಮಾನುಗಳು, ಅದರಲ್ಲಿ ಈ ಥರ ವೆಹಿಕಲ್ಗಳು ತುಂಬ ಇಷ್ಟ ಅವನಿಗೆ. ಇಟ್ಟಿರ್ತಾನೆ, ಹೋಗಿರ್ತೀವಲ್ಲ ಆ ಟೈಮಲ್ಲಿ, ನೋಡು ಅಣ್ಣ ನಾನು ಇದು ತೊಗೊಂಡೆ, ಇದೀಗಿದೆ ಅದ್ರ ಬಗ್ಗೆ ಎಲ್ಲ ಸರ್ಚ್ ಮಾಡೋದು. ನಾನು ಆ ವಿಡಿಯೋ ನೋಡಿದೆ, ಬಾ ತೋರಿಸ್ತೀನಿ ಅಂದ್ಕೊಂಡೆಲ್ಲ ಸರ್ಚ್ ಮಾಡ್ಕೊಂಡು ನೋಡ್ತಾ ಇರ್ತಾರೆ. ಅಷ್ಟು ಹುಚ್ಚು ವೆಹಿಕಲ್ದು. ಏನಕ್ಕೆ ಅಷ್ಟು ಹುಚ್ಚು ಗೊತ್ತಿಲ್ಲ. ಅವ್ನು ಚಿಕ್ಕವನಾಗಿದ್ದಾಗ ಕೌಶಿ ನಾವೆಲ್ಲ ಎಲ್ಲಾದರೂ ಹೊರಗಡೆ ಹೋದರೆ ಡ್ರೈವರು ಬಸ್ಸಲ್ಲಿ ಡ್ರೈವಿಂಗ್ ಎಲ್ಲ ಮಾಡ್ತಾ ಇರ್ತಾರೆ ನೋಡಿ, ಅವ್ರನ್ನ ತುಂಬ ಅಬ್ಸರ್ವ್ ಮಾಡೋದು. ಆವಾಗ ಅವ್ರು ಏನಾದರೂ ಕೇಳಿದ್ರೆ, ಏನು ನನ್ನನ್ನೇ ಅಬ್ಸರ್ವ್ ಮಾಡ್ತೀಯಾ, ಮುಂದೆ ನೀವು ಡ್ರೈವರ್ ಆಗ್ತೀರ? ನಾನು ದೊಡ್ಡವನಾದ್ಮೇಲೆ ನಿಮ್ಮ ಥರ ಬಸ್ ಓಡಿಸ್ತೀನಿ ಅಂತೆಲ್ಲ ಹೇಳೋದು. ಆ ಥರ ಎಲ್ಲ ಮಾಡ್ತಾಯಿದ್ದ. ಇವಾಗೆಲ್ಲ ಮರ್ತೋಗಿರುತ್ತೆ ಅದೆಲ್ಲ. ನಾನು ಹೇಳಿದ್ರೆ ನೆನಪಾಗುತ್ತೆ, ಈ ಥರ ಎಲ್ಲ ಹೇಳ್ತಾ ಇದ್ದೆ ನೀನು ಅಂತಂದರೆ, ಹೌದಾ ನಾನು ಈ ಥರ ಎಲ್ಲ ಹೇಳ್ತಿದ್ನಾ ಅಂತ ಹೇಳ್ತಾನೆ. ಡ್ರೈವರ್ನೇ ಅಬ್ಸರ್ವ್ ಮಾಡೋದು. ಈ ಥರ ಎಲ್ಲ ಕಾರ್ ಓಡಿಸೋದು, ಸ್ಕೂಟ್ರ್ ಓಡಿಸೋದು, ಆ ಥರದ್ದೆಲ್ಲ. ಇವಾಗೆಲ್ಲ ಇಲ್ಲ ಅನ್ಕೋತೀನಿ ಆ ಥರದ್ದೆಲ್ಲ, ಅಷ್ಟೊಂದು ಅಬ್ಸರ್ವ್ ಮಾಡೋಕ್ಕೆ ಹೋಗಲ್ಲ. ಓಕೆ, ನಾನು ಅದು ರೂಮ್ ಸ್ಪ್ರೇದು ಕಂಫರ್ಟ್ನ ಹಾಕ್ಬಿಟ್ಟು ಫುಲ್ ಮಾಡಿ ಎತ್ತಿಟ್ಬಿಟ್ರೆ ನನಗೆ ಯಾವಾಗ ಬೇಕೋ ಅವಾಗ ಸ್ಪ್ರೇ ಮಾಡ್ಕೋಬೋದು. ಅದು ನೀವು ಬೆಳಿಗ್ಗೆ ಸ್ಪ್ರೇ ಮಾಡಿದ್ರೆ ಸಾಯಂಕಾಲ ತನಕನೂ ಸ್ಮೆಲ್ ಇರುತ್ತೆ. ಅದು ನಾನು ಡೈಲಿ ಏನು ಸ್ಪ್ರೇ ಮಾಡಲ್ಲ, ಒಂದಿನ ಬಿಟ್ಟು ಒಂದಿನ ನನಗೆ ಯಾವಾಗಲಾದ್ರು ಸ್ಪ್ರೇ ಮಾಡಬೇಕು ಅಂದಾಗ ಸ್ಪ್ರೇ ಮಾಡ್ತೀನಿ. ಅಂದರೆ ಫುಲ್ ಮಾಡಿ ಇಟ್ಕೊಬಿಟ್ರೆ ರೆಡಿ ಇದ್ದಾಗ ಏನಾಗುತ್ತೆ ಹೇಳಿ, ಯಾವಾಗಲಾದರೂ ಸ್ಪ್ರೇ ಮಾಡ್ಬೋದು. ಅದಕ್ಕೆ ಇವಾಗ ಅದನ್ನ ಫುಲ್ ಮಾಡ್ತೀನಿ. ಓಕೆ, ಸೆಂಟ್ಗಳು ಅಷ್ಟೇ. ಮೋಹನ್ ಮಾಮಂಗೆ ಎಷ್ಟು ಹುಚ್ಚು ಅಂದರೆ ನೋಡಿ, ಇಲ್ಲೊಂದಿದೆಯಾ, ಇದು ಖಾಲಿ ಆಗ್ತಾ ಇದೆ ಆಯಿತಾ. ನಾವು ಯಾವಾಗಲೂ ಹೋದಾಗ ಟ್ರೆಂಡ್ಸ್ಗೆ ಹೋದಾಗ ನಮಗೆ ಎಂಗೇಜ್ ಅಲ್ಲಿ ಯಾವುದೋ ಇವರು ನೋಡೋಗಿರೋದು, ನಮಗೆ ಗೊತ್ತಿಲ್ಲ ಇದೇ ಇರಬೇಕು ಅಂದ್ಬಿಟ್ಟು ಎಂಗೇಜ್ ತೊಗೊಬಂದ್ವಿ. ಆಮೇಲೆ ಬಂದಮೇಲೆ ಬೈದರು ಇದಲ್ಲ ಬೇರೆ ಇದು ಅಂತೇಳಿ. ಮತ್ತು ಗಾಡಿಯಲ್ಲೂ ಅಷ್ಟೇ ಒಂದು ಇಟ್ಕೊಂಡಿರ್ತಾರೆ, ಯಾವ ಥರದಂದರೆ ಪಾಕೆಟ್ಟು ಪರ್ಫ್ಯೂಮ್ ಬರುತ್ತೆ ನೋಡಿ, ಆ ಥರ ನೋಡಿ ಎಕ್ಸ್ಟ್ರಾ. ಈಗ ಮೊನ್ನೆ ಡಿಮಾರ್ಟ್ಗೆ ಹೋದಾಗ ಅಲ್ಲೂ ಒಂದು ತೊಗೊಬಂದಿರೋದು. ಇದೊಂದು ಚೆನ್ನಾಗಿದೆ, ನನಗೂ ಇಷ್ಟ ಆಯಿತು. ನನಗೆ ಅಂತೇನು ತೊಗೊಳಲ್ಲ, ಇವರೇ ತೊಗೊಂಡಿರ್ತಲ್ಲ ಅದನ್ನೇ ಯೂಸ್ ಮಾಡೋದು ಆ ಥರ. ಮತ್ತು ಇಲ್ಲಿ ನೋಡಿ ಈ ಪಾಕೆಟ್ದೆಲ್ಲ 3 ಇದೆ, ಒಂದಲ್ಲ ಎರಡಲ್ಲ ನೋಡಿ, 1 2 3. ನಾನೇನು ಮಾಡ್ತೀನಿ, ನಾನು ಊರಿಗೆಲ್ಲ ಹೋದ್ರೆ ಒಂದು ಬ್ಯಾಗ್ ಇಟ್ಕೊಂಡಿದ್ದೀನಲ್ಲ, ಆ ಬ್ಯಾಗಲ್ಲಿ ಒಂದು ಇಟ್ಕೊಂಡಿದ್ದೀನಿ, ಯಾವಾಗಲಾದರೂ ಬೇಕಾಗುತ್ತೆ ಊರಿಗೆಲ್ಲ ಹೋದಾಗ ಅಂಥೇಳಿ. ಇದು ಒಂದು ಕೇಸು, ಇದು ಅಷ್ಟೇ ಕೇಸು. ಇದು ಬಂದು ಯಾರ್ಡ್ಲಿ ಲಂಡನ್ ಮತ್ತು ಜೆಂಟಲ್ಮ್ಯಾನ್
ರಾಯಲ್ ಕಂಫರ್ಟ್ ಪರ್ಫ್ಯೂಮ್ ಅಂತೆ. ಈ ಥರದ್ದೆಲ್ಲ ತಂದು ಇಟ್ಕೊಳ್ಳೋದು. ಏನಾದರೂ ಆಫರ್ ಬಿಟ್ಟಿದ್ದಾರಾ ನೋಡು ಅಂತ ಹೇಳ್ತಾರೆ. ಡಿಮಾರ್ಟ್ಗೆಲ್ಲ ಹೋಗ್ತೀವಲ್ಲ, ಸ್ವಲ್ಪ ಡಿಮಾರ್ಟಲ್ಲಿ ಆಫರ್ ಎಲ್ಲ ತುಂಬ ಬಿಟ್ಟಿರ್ತಾರೆ. ನಾನು ಡಿಮಾರ್ಟ್ ಎಲ್ಲ ನೋಡಿದ್ದೀನಿ. ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಒಂದು ಡಿಮಾರ್ಟ್ ಇದೆ, ಅದು ಚಿಕ್ಕದು. ಅದು ಬಿಟ್ಟರೆ ಕೊಟ್ಟಿಗೆರೆ ಅಂತ ಹೇಳೋದು, ಆದರೆ ಗೊಟ್ಟಿಗೆರೆ ಅಲ್ಲೂ ಒಂದು ಡಿಮಾರ್ಟ್ ಇದೆ. ಆಮೇಲೆ ಕನಕಪುರ ರೋಡ್ ಹತ್ರ ಹೋಗ್ಬೇಕಾದ್ರೆ ಅಲ್ಲೂ ಕೂಡ ಒಂದು ಡಿಮಾರ್ಟ್ ಇದೆ. ಅಲ್ಲೆಲ್ಲ ಡಿಮಾರ್ಟಿಗೆ ಹೋಲಿಸ್ಕೊಂಡ್ರೆ ನಮ್ಮನೆ ಹತ್ರ ಇರುವಂಥ ಡಿಮಾರ್ಟಲ್ಲಿ ತುಂಬ ಕಲೆಕ್ಷನ್ ಇರೋದು ಇಲ್ಲೇ. ನಮ್ಮ ಮೈನೂ ಬಂದಾಗೆಲ್ಲ ಹೇಳ್ತಾ ಇರ್ತಾಳೆ, ನಾನೇನಾದರೂ ತೊಗೊಂಡೆ ಇಲ್ಲಿ ತೊಗೊಂಡೆ ಅಂದರೆ ಇಲ್ಲಿ ಡಿಮಾರ್ಟಲ್ಲಿ ಸ್ವಲ್ಪ ಕಲೆಕ್ಷನ್ ಎಲ್ಲ ಸ್ವಲ್ಪ ಜಾಸ್ತಿನೇ ಇದೆ. ನಮ್ಮ ಮನೆ ಹತ್ರ ಇರುವಂಥದ್ದು ಅಂದರೆ ಕೋಣಕುಂಟೆ ಕ್ರಾಸಲ್ಲಿ ಒಂದಿದೆ, ಅಂದರೆ ಕನಕಪುರ ರೋಡಲ್ಲಿ. ಅಲ್ಲೆಲ್ಲ ಸ್ವಲ್ಪ ಕಡಿಮೆನೇ ಕಲೆಕ್ಷನ್ ಇರೋದು. ಬಟ್ಟೆ ಕಲೆಕ್ಷನ್ ಇರ್ಬೋದು, ಇನ್ನೊಂದು ಯಾವುದಾದ್ರೂ ಅಷ್ಟೇ ಸ್ವಲ್ಪ ಕಡಿಮೆನೇ. ಇಲ್ಲಾದರೆ ಸ್ವಲ್ಪ ಕಲೆಕ್ಷನ್ ಎಲ್ಲ ಜಾಸ್ತಿ ಇದೆ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಇದು ಬಂದು ಸ್ವಲ್ಪ ದೊಡ್ಡದೇ ಇದೆ. ಫಸ್ಟು ಗ್ರೌಂಡ್ ಫ್ಲೋರಲ್ಲೇ ಎಲ್ಲ ಇತ್ತು, ಇವಾಗ ಇನ್ನೊಂದು ಫ್ಲೋರ್ ಮಾಡಿ ಮೇಲೆ ಕಂಫರ್ಟಲ್ಲಿ ಮೇಲೆ ಅಂದರೆ ಫುಲ್ಲು ಬಟ್ಟೆದೇ ಇಟ್ಟಿದ್ದಾರೆ. ಮೊದಲು ಕೆಳಗಡೆನೇ ಬಟ್ಟೆ ಪ್ರತಿಯೊಂದು ಸ್ಲಿಪ್ಪರ್ ಇರ್ಬೋದು ಎಲ್ಲ ಒಂದೇ ಕಡೆ ಇತ್ತು. ಇವಾಗ ಆಗಿಲ್ಲ, ಬಟ್ಟೆ ಸ್ಲಿಪ್ಪರು ಈ ಥರದ್ದೆಲ್ಲ ಮೇಲೆ ಇದೆ. ಮ್ಯಾಟ್ಗಳು ಕೆಳಗಡೆ ಏನಿದು ದಿನಸಿ ಈ ಥರದ್ದು ಮಾತ್ರ ಕೆಳಗಡೆ ಇರೋದು. ಓಕೆ, ಈಗ ಟೈಮ್ ಬಂದು 1:15 ಆಗಿದೆ. ನಾನು ಇದನ್ನು ಫುಲ್ ಮಾಡಿಬಿಟ್ಟು ಇಟ್ಬಿಟ್ಟು ಹಾಗೆ ರೈಸ್ಗೂ ಕೂಡ ಇಡ್ತೀನಿ. ಓಕೆ, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿ ಬಂದು ನೋಡಿದರೆ ಹೊರಗಡೆ ಏನಾಗ್ತಿದೆ ಅಂದರೆ ಹನಿ ಉದ್ರಕ್ಕೆ ಸ್ಟಾರ್ಟ್ ಆಗಿದೆ. ಒಂದು 2 ಗಂಟೆ ಅಷ್ಟೇ ಬಿಸಿಲಿದ್ದಿದ್ದು. ಅದಾದಮೇಲೆ ಯಾವುದೇ ಬಿಸಿಲಿಲ್ಲ, ಫುಲ್ಲು ಮೋಡ. ಆಗಲೇ ಹನಿ ಎಲ್ಲ ಉದುರುತ್ತಾ ಇದೆ. ಇವಾಗಲೂ ಕೂಡ ಉದುರುತ್ತಾ ಇದೆ, ಮಳೆ ಬರ್ತಾ ಇಲ್ಲ. ಅದೇ ಸುಮ್ಮನೆ ಹನಿ ಉದುರುತ್ತಾ ಇದೆ. ಮಳೆ ಬಂದು ಹೋಗ್ಬಿಟ್ರೆ ಏನೋ ಒಂದ್ಸಲ ಈ ಥರ ಉದುರುತ್ತಾನೇ ಇದೆ ಅವಾಗಿಂದ. ಸ್ವಲ್ಪ ಹೊತ್ತು ಏನೋ ಒಂಥರ ಖುಷಿಯಾಗಿ ಮಾಡ್ತು ನಮಗೆಲ್ಲ. ಬಿಸಿಲು ನೋಡಿ ಎಷ್ಟೋ ದಿನ ಆಗಿತ್ತಲ್ಲ, ಬಿಸಿಲು ನೋಡಿ ಫುಲ್ ಖುಷಿಯಾಗಿತ್ತು. ಇವಾಗ ನೋಡಿದ್ರೆ ಮತ್ತೆ ಇದೇ ಥರ ಆಗೋಗಿದೆ. ಹಾಗೆ ಇವಾಗ ವಿಡಿಯೋನ ಎಂಡ್ ಮಾಡೋಣ. ಇಲ್ಲಿ ಒಂದೊಂದು ಸರಿ ಸಣ್ಣ ಇರುವೆಗಳು ಇರುತ್ತೆ, ಅದು ಸ್ವಲ್ಪ ಕಚ್ಚಿದ್ರೂ ತುಂಬ ಅಂದರೆ ತುಂಬ ನೋವಾಗ್ತಾ ಇರುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.